ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟಾಗೆ ಇವತ್ತು ಬಹುಶಃ ನಮ್ಮ ರಾಜ್ಯ ಮಟ್ಟದ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಅದೇ ರೀತಿ ನಮ್ಮ ಜಿಲ್ಲಾ ಮಟ್ಟದ DHO ಮತ್ತು ಇನ್ನಿತರ ಇದಕ್ಕೆ ಅಧಿಕಾರಿಗಳ ಜೊತೆ ನಮ್ಮ ಆ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಸಭೆ ನಾವು ನಡೆಸಿದ್ದೇವೆ. ಬಹುಶಃ ನಮ್ಮ ಈ ಪ್ರಪ್ರಥಮ ಬಾರಿಗೆ ನಾವಿಲ್ಲಿ ಆ ಡಿಸಾಸ್ಟರ್ ಸಂಬಂಧಪಟ್ಟಾಗೆ ಹೆಲ್ತ್ಗೆ ಏನಾದರೂ ಇಶ್ಯೂಗಳಿದ್ದರೆ ನೇರವಾಗಿ ಬಹುಶಃ ನಮ್ಮ ಈ ಮಾಹಿತಿ ಕೇಂದ್ರಕ್ಕೆ ಇಟ್ಟು ಬರುವಂಥದ್ದು. ಅದರ ಮುಖಾಂತರ ನಾವು ರಾಜ್ಯದ ಉದ್ದಗಲಕ್ಕೂ ಎಲ್ಲ PSCಗೆ ಇವತ್ತು ಅಲರ್ಟ್ ಕೊಡುವಂಥ ಒಂದು ಹೆಲ್ತ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ಅಂತ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಆದಂಥ ಅಧಿಕಾರಿ ವರ್ಗದವರು, ಅದಕ್ಕೆ IT ಸೆಕ್ಟರ್ನ ಸ್ಟಾಫ್ ಇಟ್ಟುಕೊಂಡು ರಾಜ್ಯದಲ್ಲಿರುವಂಥ ಮತ್ತು ದೇಶದಲ್ಲಿರುವ ಮಹತ್ವದ ಎಲ್ಲ ವಿಚಾರಗಳನ್ನು ಬಹುಶಃ ಅಲ್ಲಿ ಸ್ವೀಕರಿಸಿ ಇಲ್ಲಿಂದ ಎಲ್ಲ ಕಡೆಗೆ ನಮ್ಮ ಆ ಒಂದು ಮಾಹಿತಿಯನ್ನು ಕೊಡುವಂಥದ್ದು. ಈ ಒಂದು ಕೇಂದ್ರದಲ್ಲೇ ಇವತ್ತು ನಾವು ಕೂತ್ಕೊಂಡು ಅದರ ಮುಖಾಂತರ ವಿಡಿಯೋ ಕಾನ್ಫರೆನ್ಸ್ ಮಾಡೋ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗ, ಯಾಕಂತ ಹೇಳಿದರೆ ನಿಮ್ಗೆ ಗೊತ್ತಿದೆ ಪ್ರತಿಯೊಂದು ಸೀಸನ್ ಇದೆ. ಮಳೆಗಾಲ ಸೀಸನ್, ಚಳಿಗಾಲ ಸೀಸನ್, ಬೇಸಿಗೆ ಕಾಲ, ಅದೇ ರೀತಿ ಸಾಂಕ್ರಾಮಿಕ ರೋಗ ಕಾಲ ಆ ಒಂದು ಸೀಸನ್. ಇದು ರೋಗಕ್ಕೆ ಸಂಬಂಧಪಟ್ಟಾಗಿ ಒಂದು ಸೀಸನ್ ಇರ್ತದೆ. ಅದು ನಮ್ಮಿಂದ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಈ ಒಂದು ವೆದರಿಗೆ ಅನುಗುಣವಾಗಿ ಇದ್ದಂಥ ವೈರಸ್ಗಳ ಕೂಡ ಮ್ಯೂಟೇಷನ್ ಜಾಸ್ತಿಯಾಗಿ ಬಹುಶಃ ಇವತ್ತು ಯಾರಿಗೆ ಇಮ್ಯುನಿಟಿ ಸ್ವಲ್ಪ ಪವರ್ ಕಡಿಮೆ ಇದೆ ಅವರಿಗೆ ಇವತ್ತು ರೋಗ ಬರ್ತದೆ. ಆದ ಕಾರಣ ಇವತ್ತು ಕೂಡ ಇಲ್ಲಿ ನೋಡುವಾಗ ನಮ್ಮ ಕಣ್ಣ ಮುಂದೆ ಸಾವಿರಾರು ವೈರಸ್ ಇರ್ತದೆ, ನಮಗೆ ಕಾಣೋದಿಲ್ಲ. ಯಾರಿಗೆ ಇಮ್ಯುನಿಟಿ ಕಡಿಮೆ ಇರ್ತದೆ ಅವರಿಗೆ ಸಡನ್ನಾಗಿ ಅದು ಇವತ್ತು ಹಚ್ಚಿಕೊಂಡು ಅಲ್ಲಿ ಜ್ವರ ಎಲ್ಲ ಬರ್ತದೆ. ಆದ ಕಾರಣ ನಾವು ಯಾರು ಕೂಡ ಇಮ್ಯುನಿಟಿ ಕಡಿಮೆ ಆಗುವಂತಹ ಒಂದು ವಾತಾವರಣ ನಾವು ಇರಬಾರ್ದು. ಅದಕ್ಕಾಗಿ ರಾಜ್ಯ ಜನತೆ ಎಲ್ಲ ಕೂಡ ತಮ್ಮ ತಮ್ಮ ಆರೋಗ್ಯ ತಮ್ಮ ತಮ್ಮ ಕೈಯಲ್ಲಿ ಇದೆ. ರೋಗ ಬಂದರೆ ನಮಗೆ ತಿಳಿಸಿ, ರೋಗ ಬರದ ರೀತಿಯಲ್ಲಿ ಅವರವರ ಜವಾಬ್ದಾರಿಯನ್ನು ಅವರು ವಹಿಸ್ಕೊಳ್ಬೇಕು. ಇದಕ್ಕೇನಿದೆ, ಇದಕ್ಕೆ ಉಚಿತವಾದ 2 ಔಷಧ ನಮ್ಮ ಕೈಯಲ್ಲಿದೆ. ಉಚಿತವಾದ ಔಷಧವನ್ನು ನಾವೆಲ್ಲ ತಗೊಳ್ಳಿಕ್ಕೆ ನಮ್ಮ ಮನಸ್ಸನ್ನು ನಾವೆಲ್ಲರೂ ಕೂಡ ಜನಸಾಮಾನ್ಯರು ವಿಶೇಷವಾದ ಕಾಳಜಿಯನ್ನು ವಹಿಸ್ಕೊಳ್ಬೇಕು. ಉಚಿತವಾದ ಔಷಧ ದೇವರು ಯಾವುದು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಒಂದು ಗಾಳಿ ಮತ್ತು ನೀರು. ಇದನ್ನು ಸರಿಯಾಗಿ, ಗಾಳಿಯನ್ನು ಸರಿಯಾಗಿ ಸ್ವೀಕರಿಸಿ ನೀರನ್ನು ಸರಿಯಾಗಿ ಕುಡಿಯಿರಿ. ಬಹುತೇಕ ನಿಮ್ಮ ರೋಗಗಳು, ಸಾಂಕ್ರಾಮಿಕ ರೋಗಗಳು ಇವತ್ತು ದೂರ ಆಗ್ತದೆ. ಅದಕ್ಕಾಗಿ ಆದಷ್ಟು ನಿಮ್ಮದೇ ಒಂದು ಪ್ರಾಣಾಯಾಮದಂಥ ಒಂದು ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಆ ಒಂದು ಕಾಳಜಿಯನ್ನು ವಹಿಸಿಕೊಳ್ಳುವುದು. 2, ಈ ಒಂದು ಕಾಲಘಟ್ಟದಲ್ಲಿ ಇವತ್ತು ಬಿಸಿನೀರನ್ನೇ ಇವತ್ತು ಕುಡಿಲಿಕ್ಕೆ ಒಂದು ಹವ್ಯಾಸವನ್ನು ಮನೆಯಲ್ಲಿ ಮತ್ತು ಮಕ್ಕಳಲ್ಲಿ ಅದನ್ನು ಹವ್ಯಾಸ ಮಾಡಿಕೊಳ್ಬೇಕು. ಬಿಸಿ ನೀರೇ ಅದು ಬಿಸಿ ಮಾಡಿ ಇವತ್ತು ಬಹುಶಃ ಅದನ್ನು, ಯಾಕೆಂತ ಹೇಳಿದರೆ ಈ ಮಳೆಗಾಲ ಸಂದರ್ಭದಲ್ಲಿ ಏನೇನು ನೀರು ಎಲ್ಲಿಂದ ಯಾರಿಗೂ ಹೇಳಿ ಕೂಡ ಸಾಧ್ಯ ಇಲ್ಲ. ಎಲ್ಲ ಕೂಡ ಕರೆಕ್ಟಾಗಿ ಇರ್ತದೆ, ಆದರೆ ಆ ರಿಸ್ಕ್ ನಮಗೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಬಿಸಿಯಾದ ನೀರು ಕುಡಿಬೇಕು ಮತ್ತು ಬಹುಶಃ ಇವತ್ತು ಆದಷ್ಟು ಹೆಚ್ಚಿನ ನೀರನ್ನು ನಾವು ಕುಡಿಲಿಕ್ಕೆ ಕೂಡ ಅದನ್ನು ಒಂದು ಹವ್ಯಾಸ ಮಾಡಿಕೊಳ್ಬೇಕು. ಇದು ಬಹುತೇಕ ನಮ್ಮ ರೋಗವನ್ನು ತಡೆಗಟ್ಟಲು ಪ್ರಿವೆಂಟಿವ್ ಮೆಷರ್ ಇವತ್ತು ಆಗ್ತದೆ. 2ನೇದಾಗಿ ಬಹುಶಃ ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವೊಂದು ಸಮಿತಿಯನ್ನು ಕೂಡ ಮಾಡಬೇಕಂತ ಇದ್ದೇವೆ. ಯಾಕಂತ ಹೇಳಿದರೆ ಇವತ್ತು ಒಂದು ಸಾಂಕ್ರಾಮಿಕ ರೋಗ ತಡೆಗಟ್ಟಬೇಕಾದ್ರೆ ಅದು ಆರೋಗ್ಯ ಇಲಾಖೆಯಿಂದ ಮಾತ್ರ ಸಾಧ್ಯವಿಲ್ಲ. ಆರೋಗ್ಯ ಇಲಾಖೆಯ ಇವತ್ತು ಜೊತೆಯಲ್ಲಿ ನಮಗೆ RDPR ಇಲಾಖೆ ಬೇಕು, ನಮಗೆ ಸ್ಥಳೀಯ ಮಟ್ಟದ PD ನಮ್ಮ ಕಾರ್ಪೊರೇಷನ್ ಅಥವಾ ಲೋಕಲ್ ಬಾಡಿ ಬೇಕು, ಲೇಬರ್ ಡಿಪಾರ್ಟ್ಮೆಂಟ್ಗಳು, ಯಾಕೆ ಎಸ್ಟೇಟ್ ಇದರಲ್ಲಿ ಕೂಡ ಲೇಬರ್ಸ್ಗಳಿದ್ದಾರೆ, ಅವರು ಬೇಕಾಗ್ತದೆ. ಎಲ್ಲ ಇಲಾಖೆ ಕ್ರೋಢೀಕರಿಸಿಕೊಂಡು ಹೋಗುವಾಗ ಸಹಕಾರ ಬೇಕಾದಲ್ಲಿ ನಮಗೆ ಸ್ಥಳೀಯ ಕ್ಷೇತ್ರ ಮಟ್ಟದಲ್ಲಿ ಶಾಸಕರ ನೇತೃತ್ವದ ಒಂದು ಸಮಿತಿ ಮಾಡಿ ಬಹುಶಃ ಅದರ ಮುಖಾಂತರ ನಾವು ಮೀಟಿಂಗನ್ನು ಕೂಡ ಹಮ್ಮಿಕೊಳ್ತೇವೆ. ಅದಕ್ಕೆ ಬೇಕಾಗಿ ನಾವಿವತ್ತು ಶಾಸಕರು ಕೂಡ ಮುಂದಿನ ದಿನದಲ್ಲಿ ನಾವು ವಿನಂತಿಸ್ತೇವೆ. ಆ ನೇತೃತ್ವ ವಹಿಸಿಕೊಂಡು ಟೀಮ್ ವರ್ಕ್ ಆಗಿ ನಾವು ಕೆಲಸ ಮಾಡಲಿಕ್ಕೆ ನೇತೃತ್ವ ವಹಿಸ್ಕೊಳ್ಬೇಕಂತ ಹೇಳಿಕೊಂಡು, ಇನ್ನು ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟಾಗೆ ಕಳೆದ ವರ್ಷಕ್ಕೆ ನಾವು ಇವತ್ತು ಆ ಒಂದು ವಿವರ ತಗೊಂಡಾಗ ನೋಡಿಕೊಂಡಂಥ ಸಂದರ್ಭದಲ್ಲಿ ಇವತ್ತು ಮಲೇರಿಯಾ ಕಳೆದ ವರ್ಷಕ್ಕಿಂತಲೂ ಇವತ್ತು ಭಾಳಷ್ಟು ಇವತ್ತು ಕಡಿಮೆ ಆಗಿದೆ. ಇದರಲ್ಲಿ ರಿಡಕ್ಷನ್ 72% ರಿಡಕ್ಷನ್ ಇದೆ, ಕಡಿಮೆ.
ಡೆಂಗು 33% ಕಡಿಮೆ ಇದೆ. ಅದೇ ರೀತಿ ನಮ್ಮ ಚಿಕನ್ ಗುನ್ಯಾ 59% ಕಡಿಮೆ ಇದೆ. ಇವತ್ತು ನಮ್ಮ ಜಾಪನೀಸ್ ಎನ್ಸೆಫಲೈಟಿಸ್ ಇದು ಇವತ್ತು ಬಹುಶಃ 45% ಇವತ್ತು ಕಡಿಮೆ ಇದೆ. ಅಂದರೆ ಕಳೆದ ವರ್ಷ ಇದೇ ಸಮಯದಲ್ಲಿ ಈ ರೀತಿಯ ಆ ಒಂದು ಔಟ್ಬ್ರೇಕ್ಗಳು ಇವತ್ತು ಜಾಸ್ತಿ ಇತ್ತು. ಈಗ ನಮ್ಮ ಆರೋಗ್ಯ ಇಲಾಖೆ ನಾವು ಹೇಳಿದ್ದೇವೆ, ಎಲ್ಲ ನಮ್ಮ ಆರೋಗ್ಯ ಇಲಾಖೆಯವರು ನಮ್ಮ ಸಿಬ್ಬಂದಿ ವರ್ಗದವರು ಇನ್ನಿತರ ಸಹಕಾರ ಪಡೆದುಕೊಂಡು ಪ್ರತಿಯೊಂದು ಮನೆಗೆ ಲಾರ್ವಾ ಸರ್ವೆ ಮಾಡಲಿಕ್ಕೆ ಹೋಗಲೇಬೇಕು. ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ IEC ಪ್ರೋಗ್ರಾಮ್ ಮಾಡಬೇಕು, ಯಾವ ರೀತಿ ನಾವು ಇರಬೇಕು, ಏನು ಅದು ತಡೆಗಟ್ಟೆ ಪ್ರಿವೆಂಟಿವ್ ಮೆಷರ್ಸ್ ಏನಿದೆ, ನಮ್ಮ ಜಾಬ್ ಅಂತ ಮಾಡಬೇಕು. ಮತ್ತು ಅವರು ಅಲ್ಲಿಂದ ಅವರ ಮನೆಯವರ ಸೈನನ್ನು ಕೂಡ ಇವತ್ತು ತೆಕ್ಕೊಂಡು ಬರಬೇಕಾಗ್ತದೆ. ಸುಮಾರು ಈಗಾಗಲೇ ನಮ್ಮ ಈ ಅದಕ್ಕೆ ಹೆಚ್ಚಿನ ಇವತ್ತು ಸಿಬ್ಬಂದಿ ವರ್ಗದವರನ್ನು ಈ ಒಂದು ಕಾಲಘಟ್ಟದಲ್ಲಿ ಅದು ಲೋಕಲ್ ಕಾರ್ಪೊರೇಷನ್ ಇರಲಿ, GBA ಇರಲಿ ಮತ್ತು ಇತರ ಕಡೆಯಲ್ಲಿ ಕೂಡ ನಾವು ಹೆಚ್ಚಿನ ಸಿಬ್ಬಂದಿ ವರ್ಗ ನೇಮಕ ಮಾಡಿ ಅವರಿಗೆ ಈ ಕೆಲಸ ನಾವು ಇವತ್ತು ಜವಾಬ್ದಾರಿ ವಹಿಸಿದ್ದೇವೆ. ರ್ಯಾಪಿಡ್ ಟಾಸ್ಕ್ ಫೋರ್ಸ್ ಅಲ್ಲ, ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಇಲ್ಲಿ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ಅಂಥದ್ದೇನು ಬಂದಲ್ಲಿ ತತ್ಕ್ಷಣ ಆ ಒಂದು ಟೀಮ್ ಆಫ್ ಡಾಕ್ಟರ್ಸ್ ಅಲ್ಲಿಗೆ ಹೋಗಿ ಅಲ್ಲಿ ಅಂಥ ಔಟ್ಬ್ರೇಕ್ ಆದಂಥ ತಡೆಗಟ್ಟುವಂಥದ್ದು ಅಥವಾ ಮಾಹಿತಿ ಕೊಡುವಂಥ ಕೆಲಸ ಕೂಡ ಇವತ್ತು ನಾವು ತಯಾರು ಮಾಡಿ ನಾವು ಇವತ್ತು ಇಟ್ಟಿದ್ದೇವೆ. ಇದರ ಜೊತೆಯಲ್ಲಿ ಬಹುಶಃ ಇವತ್ತು ಅಗತ್ಯ ಇರುವಂತಹ ಎಲ್ಲ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ಸ್ ಮತ್ತು ಫಾರ್ಮಸಿಸ್ಟ್ ನೇಮಕಾತಿ ಮಾಡಲಿಕ್ಕೆ ನಾವೀಗ ಆದೇಶ ಕೊಟ್ಟಿದ್ದೇವೆ. ಸುಮಾರು 400 ಲ್ಯಾಬ್ ಟೆಕ್ನಿಷಿಯನ್ಗಳನ್ನು ನೇಮಕಾತಿ ಮಾಡಲು ಆದೇಶ ಕೊಟ್ಟಿದ್ದೇವೆ. ಅತಿ ಶೀಘ್ರದಲ್ಲೇ ಕಾಂಟ್ರಾಕ್ಟ್ ಬೇಸ್ ನಾವು ನೇಮಕಾತಿ ಮಾಡಿಕೊಳ್ತಾರೆ. ನಾನಿವತ್ತು ರಿವ್ಯೂ ಮಾಡೋ ಸಂದರ್ಭದಲ್ಲಿ ಒಂದೆರಡು ಜಿಲ್ಲೆ ಬಿಟ್ಟರೆ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇವತ್ತು ನಮ್ಮ ಡಾಕ್ಟ್ರು ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಇವತ್ತಲ್ಲಿ ಇದ್ದಾರೆ. ಅದು ಆದಷ್ಟು ಬೇಗ ಪೂರ್ತಿಗೊಳಿಸಲು ಕೂಡ ಕೆಲವೇ ಜಿಲ್ಲೆಗಳಲ್ಲಿ ಮಾತ್ರ ಇವತ್ತು ಸಿಬ್ಬಂದಿ ವರ್ಗ ಕೊರತೆ ಇದ್ದದ್ದನ್ನು ಆದಷ್ಟು ಬೇಗ ಅದನ್ನು ನಾವು ಇವತ್ತು ಪರಿಗಣಿಸ್ತೇವೆ. ಇದರ ಜೊತೆಯಲ್ಲಿ ನಮ್ಮ ಚಿಕನ್ ಗುನ್ಯಾ ಇರಲಿ, ಮಲೇರಿಯಾ ಇರಲಿ, ಕೊಲೆರಾ ಇರಲಿ, ಇದೆಲ್ಲವೂ ಕೂಡ ಎಲ್ಲಿಯೂ ಕೂಡ ಔಟ್ಬ್ರೇಕ್ ಆಗದ ರೀತಿಯಲ್ಲಿ ಇದರ ಎಲ್ಲಿಯೂ ಕೂಡ ಇವತ್ತು ನಾವು ಅದನ್ನು ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ವಿಶೇಷ ನಿಗಾ ವಹಿಸಲಿಕ್ಕೆ ನಾವು ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಮುಖಾಂತರ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಅವ್ರದ್ದೇ ಆದೊಂದು ಕಾರ್ಯಪಡೆ ಹಮ್ಮಿಕೊಂಡಿದ್ದೇವೆ. ಭಾಳಷ್ಟು ಜನ ಇವತ್ತು ಅಡ್ಮಿಟ್ ಆಗಿದ್ದಾರೆ ಮತ್ತು ಚಿಕಿತ್ಸೆ ಪಡೆದುಕೊಂಡು ಡಿಸ್ಚಾರ್ಜ್ ಕೂಡ ಇವತ್ತು ಆಗಿದ್ದಾರೆ. ಯಾರಾದರೂ ಪ್ರೈವೇಟ್ ಆಸ್ಪತ್ರೆ ಹೋದರೆ ಅವರ ನೇರವಾದ ಮಾಹಿತಿಯನ್ನು ಆ ಪ್ರೈವೇಟ್ ಹಾಸ್ಪಿಟಲ್ ಅವ್ರನ್ನು ನಮಗೆ ಇವತ್ತು ಕೊಡಬೇಕು. ಒಂದು. ಎರಡನೇದು, ಬಹುಶಃ ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗದ ಕಾಲಘಟ್ಟದಲ್ಲಿ ಇದರ ಪ್ರಯೋಜನ ಪಡೆದುಕೊಂಡು ನಾನು ಹೆಚ್ಚಿನ ಲಾಭ ಮಾಡುವಂಥ ಮನೋಭಾವನು ಕೂಡ ಯಾವುದೇ ಆಸ್ಪತ್ರೆಯವರು ಆ ಖಾಸಗಿ ಆಸ್ಪತ್ರೆಯವರು ಆಲೋಚನೆ ಮಾಡಬಾರ್ದು. ಈ ಒಂದು ಕಾಲಘಟ್ಟದಲ್ಲಿ ಬಹುಶಃ ಅವರಿಗೆ ಆ ಒಂದು ಯಾವ ರೀತಿ ಪೇಟ್ಲೆಟ್ಗೆ ಇವತ್ತು ಚಾರ್ಜ್ ಮಾಡ್ಬೋದು ಮತ್ತು ಎಷ್ಟು ಪೇಟ್ಲೆಟ್ ಕಡಿಮೆ ಆದರೆ ಮಾತ್ರ ಕೊಡಬೇಕು. ಕೆಲವೊಂದು ಸಂದರ್ಭದಲ್ಲಿ ಅದು ಇಷ್ಟೇ ಅಂತಿದೆ, ಅದಕ್ಕಿಂತ ಕಡಿಮೆ ಜಾಸ್ತಿ ಇದೆ ಮಾಡಬೇಕಂತ ಇಲ್ಲ, ಅದು ಒಂದು ದಿವಸ ಜಾಸ್ತಿ ಆಗ್ತದೆ. ಆದರೆ ಎಲ್ಲರಂತಲ್ಲ, ಕೆಲವೊಂದು ಆಸ್ಪತ್ರೆಯಲ್ಲಿ ಕೆಲವೊಂದು ವೈದ್ಯರು ಆಸ್ಪತ್ರೆ ಏನಾಗ್ತದೆ ಅಂತ ಹೇಳಿದರೆ ಅಗತ್ಯ ಇಲ್ಲದಿದ್ದರೂ ಕೂಡ ಜನರಿಗೆ ಒಂದು ಸೈಕಾಲಜಿಕಲಿ ಒಂದು ಫಿಯರ್ ತಂದು ಅದನ್ನು ಇವತ್ತು ಕೊಟ್ಟು ಅದಕ್ಕೆ ಬಿಲ್ ಮಾಡುವಂಥ ಪರಿಸ್ಥಿತಿಯೂ ಇಲ್ಲ ಅಂತ ನಾನು ಹೇಳೋದಿಲ್ಲ, ಕೆಲವು ಕಡೆ ಆಗ್ತದೆ. ಅದನ್ನೆಲ್ಲವೂ ಕೂಡ ಇವತ್ತು ಕಡಿವಾಣ ಹಾಕಲಿಕ್ಕೆ ನಾವು ಹೇಳಿದ್ದೇವೆ. ಮತ್ತು ಅದನ್ನೊಂದು ನಿಗಾ ವಹಿಸಲು ಒಂದು SOP ಕೂಡ ನಾವು ಸ್ಟೇಟಿಂದ ನಾವು ಇವತ್ತು ಕಲಿಸ್ತೇವೆ. ಇವತ್ತು ನಮ್ಮ ಎಬೋಲಾ ಸಂಬಂಧಪಟ್ಟ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಯಾರೆಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಪ್ಯಾಸೆಂಜರ್ಸ್ ಇವತ್ತು ನಮ್ಮ ಕಾಂಗೋ, ಸೌತ್ ಸೂಡಾನ್, ಯುಗಾಂಡ ಈ 3 ಊರುಗಳಿಂದ ಬರ್ತಾರೆ, ಅವನ್ನೆಲ್ಲ ಕೂಡ ಸ್ಕ್ರೀನಿಂಗ್ ಮಾಡಲಿಕ್ಕೆ ಇವತ್ತು ಏರ್ಪೋರ್ಟ್ನಲ್ಲಿ ನಾವು ಸ್ಕ್ರೀನಿಂಗ್ ಇವತ್ತು ಟೀಮ್ ಇಟ್ಟಿದ್ದೇವೆ. ಭಾಳಷ್ಟು ಜನ ಇವತ್ತು ಸ್ಕ್ರೀನಿಂಗ್ ಮಾಡಿದ್ದಾರೆ, ಎಲ್ಲ ಕೂಡ ಇವತ್ತು ನೆಗೆಟಿವ್ ಇವತ್ತು ಬಂದಿದೆ. ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕೆಲವೊಂದು ವೈರಸ್ ಅಲ್ಲಿಯಲ್ಲಿ ಕಂಡು ಬಂದರೂ ಕೂಡ ಯಾವುದೇ ಡೇಂಜರ್ ಕೂಡ ಇಲ್ಲ ಇದರ ಬಗ್ಗೆ ನಾವು ಭಾಳಷ್ಟು ನಿಗಾ ಇವತ್ತು ವಹಿಸ್ಕೊಂಡಿದ್ದೇವೆ. ಇದಕ್ಕೆ ವೈರಸ್ ಇರ್ತದೆ, ಅದರ ಪವರ್ ಎಲ್ಲ ಕಡಿಮೆಯಾಗಿ ಕೂಡ ಇರುವಂಥದ್ದು. ಅದು ಜನ ಮಾತ್ರ ಭಾಳ ಜಾಗೃತೆಯಿಂದ ಇರುವಂಥ ಅವಕಾಶ ಇವತ್ತು ಆಗಬೇಕು. ಅದಕ್ಕಾಗಿ ಬಹುಶಃ ಇದು ಸ್ಟಾರ್ಟಿಂಗ್ ಸ್ಟೇಜ್ ಮಾತ್ರ, ಬಹುಶಃ ಇನ್ನು ಮುಂದೆ ಹಂತದಲ್ಲಿ ಇವತ್ತು ಪ್ರಾರಂಭ ಆಗುವಂಥದ್ದು. ಅದಕ್ಕೆ ಯಾವುದೇ ಕಡೆಯಲ್ಲಿ ಒಂದು ಬ್ರೀಡಿಂಗ್ ಇದ್ದರೆ ಅಲ್ಲಿ ಆ ಸ್ಥಳೀಯ ಮಟ್ಟದ ಶಾಪ್ ಇರಲಿ, ಇನ್ನಿತರ ಪ್ರದೇಶ ಇರಲಿ, ಅಲ್ಲಿ ಲೋಕಲ್ ಬಾಡಿ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಜಂಟಿಯಾಗಿ ತಮ್ಮ ಕಾರ್ಯವ್ಯವಸ್ಥೆಯನ್ನು ನಿರೀಕ್ಷೆ ಮಾಡ್ತದೆ.
ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಇವತ್ತು ಹೋಗಿ ಅಲ್ಲಿ ಏನೋ ಎಚ್ಚರಿಕೆ ಕೊಡುವಂಥ ಕೆಲಸವೂ ಇದೆ. ಅದ್ರ ಜೊತೆ ನಮಗೆ ಫೈನ್ ಹಾಕುವಂಥ ಅವಕಾಶ ಕೊಡಿದೆ. ಆ ಎರಡು ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಅದು ಮೀರಿ ಹೋದರೆ ಲೋಕಲ್ ಬಾಡಿಯವರು ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ನಾವು ಸೂಚಿಸ್ತೇವೆ. ಯಾಕೆಂದರೆ ಲೈಸೆನ್ಸ್ ಕೊಡುವಂಥ ಅಧಿಕಾರ ಇರುವುದು ಇವತ್ತು ಲೋಕಲ್ ಬಾಡಿಯವರಿಗೆ, ಕಾರ್ಪೊರೇಷನ್ ಇರಲಿ, ನಗರಸಭೆ ಇರಲಿ, ಗ್ರಾಮ ಪಂಚಾಯತ್ ಇರಲಿ. ಏನಾದರೂ ಇವತ್ತು ಅಲ್ಲಿ ಒಂದು ಅವ್ರ ಶಾಪ್ ಇರ್ತದೆ, ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದರೆ, ಅಲ್ಲಿ ಸ್ವಚ್ಛತೆ ಇಡದಿದ್ದಲ್ಲಿ ಆಗ ಆ್ಯಕ್ಷನ್ ತಗೊಳ್ಬೇಕಾಗ್ತದೆ. ಆಗ ಒಂದೇ ಯಾರಿಗೆ ಪವರ್ ಇದೆ ಲೈಸೆನ್ಸ್ ಕೊಡಲಿಕ್ಕೆ, ಅವರಿಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಅಧಿಕಾರ ಇರೋದು. ಅದಕ್ಕೆ ಅವರ ಒಂದು ಸಹಕಾರ ಕೂಡ ಇವತ್ತು ನಮಗೆ ಇವತ್ತು ಅಗತ್ಯವಾಗಿರುತ್ತದೆ. ಅದಕ್ಕಾಗಿ ಬಹುಶಃ ಇವತ್ತು ನಿಮಗೆಲ್ಲರಿಗೂ ನನ್ನ ಕೃತ್ಯ ನಾನು ಸಲ್ಲಿಸಿಕೊಂಡು ಇದು ಪ್ರಥಮವಾದ ಆ ಒಂದು ಸಭೆ. ಮತ್ತು ನಾನು ಹೇಳಿದ್ದೇನೆ, ಯಾವುದೇ ಔಷಧ ಕೊರತೆ ಎಲ್ಲಿಯೂ ಕೂಡ ಇಲ್ಲ. ಬೇಕಾದಂಥ ಔಷಧಗಳು ಎಲ್ಲರೂ ಕೂಡ DHO ನಮಗೆ ಹೇಳಿದ್ದಾರೆ, ಬೇಕಾದಂಥ ಔಷಧಗಳೆಲ್ಲ ಕೂಡ ಇದೆ. ಕೆಲವೊಂದು ಯಾವುದು ಇಲ್ಲ ಅಲ್ಲಿ ಅರ್ಜೆಂಟಾಗಿ ಅಲ್ಲಿ ತಗೊಳ್ಳೋಕ್ಕೆ ಹೇಳಿದ್ದೇವೆ. ಅಗತ್ಯ ಒಂದು ತಿಂಗಳಿಗೆ ಮುಟ್ಟಿಸುವಂಥ ಕೆಲಸ ಕೂಡ ನಾವು ಇವತ್ತು ಮಾಡ್ತೇವೆ. ಎಲ್ಲ ಕಡೆ ಲ್ಯಾಬ್ ಟೆಕ್ನಿಷಿಯನ್ ಎಲ್ಲ ಕಡೆ ಇದ್ದಾರೆ. ಇಲ್ಲದಿದ್ರೂ ಕೂಡ ಎಲ್ಲಿ ಬಂದರೆ ಪಕ್ಕದವರು ಕೂಡ ಹಾಕುವಂಥ ಕೆಲಸ ಕೂಡ ಇವತ್ತು ಆಗ್ತದೆ. ಎಲ್ಲರಿಗೆ ಅಂಥದ್ದೇನೋ ಬಂದರೆ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ನಾವು ವಿಶೇಷವಾದ ಆ ವಾರ್ಡನ್ನು ನಿಗಾವಹಿಸಿ ಇಟ್ಟುಕೊಂಡು ಅವರಿಗೆ ಉಚಿತವಾದ ಟ್ರೀಟ್ಮೆಂಟ್ ಕೂಡ ಇವತ್ತು ಇದೆ. ಅದಕ್ಕಾಗಿ ನಮಗೆ ಈಗ ಬೇಕಾದದ್ದು ಜನಸಾಮಾನ್ಯರ ಸಹಕಾರ ಇಲ್ಲದಿದ್ದಲ್ಲಿ ನಾವಿಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂತ್ಕೊಂಡು ಏನೇ ಯೋಜನೆ ಹಾಕಿಕೊಂಡು ಕೂಡ ಏನೇ ಎಲ್ಲ ಸವಲತ್ತು ಮಾಡಿದ್ರು ಕೂಡ ಅದು ಸಂಪೂರ್ಣವಾಗಿ ಪ್ರಯೋಜನ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ದಿನನಿತ್ಯ ಅವರ ಆಹಾರ ಪದ್ಧತಿಯಲ್ಲಿ ಭಾಳ ಜಾಗ್ರತೆಯಿಂದ ಇರಬೇಕು. ಎರಡನೇದು, ಸ್ವಲ್ಪ ಮಟ್ಟಿನ ಜ್ವರ ಬಂದರೆ ಇದು ಆ ಜ್ವರ ಈ ಜ್ವರ ನನ್ನದೇ ಒಂದು ಲೆಕ್ಕಾಚಾರ ಇತ್ತು ಹಾಕಿಕೊಂಡು ಇನ್ನು ಗೂಗಲ್ ಡಾಕ್ಟ್ರಲ್ಲಿ ಆಗೋದು ನೋಡಿಕೊಂಡು ಇವರೇ ಮದ್ದು ತೆಗೊಳ್ಳೋದು. ಲಾಸ್ಟ್ಗೆ ಜ್ವರ ಜಾಸ್ತಿ ಆದಾಗ ಬಂದರೆ ಸಡನ್ನಾಗಿ ನಮಗೆ ನಿಭಾಯಿಸಲಿಕ್ಕೆ ಕೂಡ ಇರೋದು ಆಗೋದಿಲ್ಲ. ಜ್ವರ ಬಂದ ತಕ್ಷಣ ಅದನ್ನು ಟೆಸ್ಟ್ ಮಾಡಿಕೊಳ್ಬೇಕು. ಅದೇ ಬೇಕಾದಂಥ ಚಿಕಿತ್ಸೆ ಕೊಂಡ್ರೆ ಬಹುತೇಕ ಎಲ್ಲ ರೋಗಗಳಲ್ಲಿ ನಾವು ಗುಣಮುಖವಾಗುವಂಥ ವಿಚಾರ ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕಾಗಿ ಊರವರ ನಿಮ್ಮೆಲ್ಲರ ಸಹಕಾರ ನಾನು ಇವತ್ತು ಯಾಚಿಸ್ತೇನೆ. ಬೇರೆ ಹೌದು, SOP ನಾವು ಮಾಡೋದಿಲ್ಲ. ಈಗ ನಮಗೆ ಎಲ್ಲ ಡಿಪಾರ್ಟ್ಮೆಂಟ್ ಯಾವುದು, ಈಗ ನಾನೊಬ್ಬ ಶಾಸಕನಾಗಿದ್ದೇನೆ. ನನ್ನ ಕ್ಷೇತ್ರದಲ್ಲಿ ಎಲ್ಲ ನಮ್ಮ THOಗಳನ್ನು ಕರೆಸಿಕೊಂಡು ನಮ್ಮಲ್ಲಿ ಇದು ಔಷಧಗಳಿದೆಯಾ, ನಮ್ಮಲ್ಲಿ ಲ್ಯಾಪ್ಟಾಪ್ ಬಂದಾಗ ಸಮಸ್ಯೆ ಇದೆಯಾ ಅಥವಾ ಅಲ್ಲಿ ಮೂಲಭೂತ ಸೌಕರ್ಯ ಇದೆಯಾ, ಇದ್ದ ಸಂದರ್ಭದಲ್ಲಿ ಅವರಿಂದ ಆಗುವ ಸಹಕಾರ ಅವರು ಕೊಡುವಂಥದ್ದು. ಅವರಿಗೆ ಆಗದಿದ್ದಲ್ಲಿ ಅವರ ಸ್ಥಳೀಯ ಮಟ್ಟದ ಡಾಕ್ಟ್ರಿಗೆ ಅವರು ಸಹಕಾರ ಪಡೆದು ಅದು ಆಗದಿದ್ದಲ್ಲಿ ನಮಗೆ ಮಾಹಿತಿ ಕೊಟ್ಟು ನಾವಲ್ಲಿ ಏನು ಸಹಕಾರ ಕೊಡಲಿಕ್ಕೆ ಸಾಧ್ಯವೋ ನೋಡಿಕೊಳ್ಳುವುದು. ಎರಡನೇದು ಒಂದು ಕೋಆರ್ಡಿನೇಷನ್ ಇದಕ್ಕೆ ನಿಭಾಯಿಸಬೇಕು. ಅದು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಮಾತ್ರ ಸಾಧ್ಯ ಇಲ್ಲ. ನಮಗೆ ಇವತ್ತು ನಮ್ಮ ಲೋಕಲ್ RDPR ಗ್ರಾಮ ಮಟ್ಟದಲ್ಲಿ PDO ಮತ್ತು ಇನ್ನಿತರ ಅಧಿಕಾರಿಗಳ ಸಹಕಾರ ಬೇಕು, ಜನಜಾಗೃತಿ ಮೂಡಿಸಲಿಕ್ಕೆ, ಅದನ್ನು ಇದು ಮಾಡಲಿಕ್ಕೆ. ನಗರ ಮಟ್ಟದಲ್ಲಿ ಸ್ವಚ್ಛತೆ ನೋಡಿಕೊಳ್ಳಲಿಕ್ಕೆ ಅಲ್ಲಿ ಸ್ಥಳೀಯ ಸಂಸ್ಥೆಯವರು ಅವ್ರು ಬೇಕು. ಭಾಳಷ್ಟು ಇವತ್ತು ಲೇಬರ್ ಕ್ಯಾಂಪ್ನಲ್ಲಿ ಲೇಬರ್ಗಳಿದ್ದಾರೆ, ಕಡೆಯವರು ಇರ್ತಾರೆ, ಕಾಂಟ್ರಾಕ್ಟ್. ಮತ್ತು ನಾನು ಹೇಳ್ತೇನೆ, ಎಲ್ಲಿಯಾದರೂ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ನಲ್ಲಿ ರೋಗ ಉತ್ಪತ್ತಿಯಾಗಿ ಅಲ್ಲಿ ಏನಾದರೂ ಇವತ್ತು ಸಾಂಕ್ರಾಮಿಕರು ಯಾರು ಬಂದರೆ ಅದು ಬರೀ ಕಾಂಟ್ರಾಕ್ಟರ್ ಮಾತ್ರ ಅಲ್ಲ, ಆ ಬಿಲ್ಡಿಂಗ್ನ ಮಾಲೀಕನು ಕೂಡ ಜವಾಬ್ದಾರಿ. ಸೊ ಅವರವರ ಬಿಲ್ಡಿಂಗ್ನಲ್ಲಿ ಕೆಲಸಕ್ಕೆ ನಮಗೆ ಜಾಸ್ತಿಯಾಗಿ ಬರುವಂಥದ್ದೇ ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೇಬರಿಂದಾಗಿ. ಯಾಕೆ ಅಲ್ಲಿ ಮಳೆ ಬಂದಿರ್ತದೆ, ಆ ಫ್ಲೋರಲ್ಲಿ ನೀರು ನಿಲ್ತಿರ್ತದೆ, ಇವರು ಅದನ್ನು ಕ್ಲೀನ್ ಮಾಡಲಿಕ್ಕೆ ಹೋಗೋದಿಲ್ಲ. ಆಗ ಎಲ್ಲ ಈ ಉತ್ಪತ್ತಿ ಸ್ಟಾರ್ಟ್ ಆಗ್ತದೆ. ಅದಕ್ಕಾಗಿ ಬಿಲ್ಡಿಂಗ್ ಕಾಂಟ್ರಾಕ್ಟರು ಜವಾಬ್ದಾರ ಆಗ್ತಾನೆ, ಬಿಲ್ಡಿಂಗ್ ಓನರ್ ಕೂಡ ಜವಾಬ್ದಾರ ಆಗ್ತದೆ. ಅವರವರ ಕೆಲಸಗಾರರ ಆರೋಗ್ಯದ ಹಿತವನ್ನು ಕಾಪಾಡಿಕೊಂಡು ಸಹಕರಿಸಿಕೊಳ್ಳೋ ಜವಾಬ್ದಾರಿ ಅವ್ರಿಗೆಲ್ಲರಿಗೂ ಕೂಡ ಇದೆ. ಮತ್ತು ನಮ್ಮ ಟೀಮ್ ನಮ್ಮ ಸಡನ್ನಾಗಿ ಎಲ್ಲ ಕಡೆದಕ್ಕೆ ಇನ್ಸ್ಪೆಕ್ಷನ್ ಮಾಡ್ತದೆ. ಮತ್ತು ಅವರನ್ನು ಕೂಡ ಅವರ ಮೇಲೆ ಕೂಡ ಕ್ರಮ ನಾವು ತಗೊಳ್ತೇವೆ. ಸೊ ಅವ್ರಿಗೆ ಕೂಡ ಜವಾಬ್ದಾರಿ ಇವತ್ತು ಇರುವಂಥದ್ದು. ಸೊ ಶಾಸಕರು ತಗೊಂಡ್ರೆ ಅಲ್ಲಿ RDPR ಇರ್ತದೆ, ಲೋಕಲ್ ಬಾಡಿ ಇರ್ತದೆ, ಲೇಬರ್ ಡಿಪಾರ್ಟ್ಮೆಂಟ್ ಇರ್ತದೆ, ಎಲ್ಲ ಅಧಿಕಾರಿಗಳು ಅದಕ್ಕೆ ಸಹಕಾರ ಕೊಡ್ತಾರೆ. ಇಲ್ಲ ನಮ್ಮ ಒಬ್ಬರಲ್ಲಿ THO ಹೋಗಿ ಇನ್ನೊಬ್ಬರ ಅಧಿಕಾರಿ ಬೇಕಾದ್ರೆ ಮಾಡ್ತಿಲ್ಲ, ಮಾಡೋದಿಲ್ಲ. ಅದಕ್ಕೆ ನಮ್ಮ ಈ ಒಂದು ಕಾರ್ಯೋಜನೆ ಒಂದು ಶಕ್ತಿ ಬರಬೇಕಂತೇಳಿ ನಾವು ಶಾಸಕರ ಮುಖಾಂತರ ಇದನ್ನೇ ಮಾಡ್ತೇವೆ. ಅದಕ್ಕೆ ನಮ್ಮ ರಾಜ್ಯ ಮಟ್ಟದಲ್ಲಿ ಸೆಕ್ರೆಟರಿ ಮತ್ತು ಕಮಿಷನರ್ ಹತ್ರ ಕೂತ್ಕೊಂಡು 2 ದಿವಸದಲ್ಲಿ ಯಾವ ರೀತಿ ಅದಕ್ಕೆ SOP ನಾವು ಮಾಡಬೇಕು ಮಾಡಿಕೊಡೋದನ್ನು ನಾವು ಕಲಿಸ್ತೇವೆ ಅವರಿಗೆ. ಮತ್ತು ಪರ್ಸನಲ್ ಆಗಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ತೇನೆ.
ಇಲ್ಲ ಎಬೋಲಾ ನಮ್ಮದು ಈ ಒಂದು ಸಂದರ್ಭದಲ್ಲಿ ಯಾಕೆ ಬೇರೆ ಬೇರೆ ದೇಶದಲ್ಲಿ ಇರ್ತದಲ್ಲ, ಆ ದೇಶದಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಆ ಒಂದು ದೇಶದ ಇದಕ್ಕೆ ತುತ್ತಾಗಿರುವ ದೇಶದಲ್ಲಿರುವಂಥ ಬರುವನ್ನು ನಾವು ಪ್ರಿಕಾಷನರಾಗಿ ಸ್ವಯಂ ಪ್ರೇರಿತವಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಸ್ಕ್ರೀನಿಂಗ್ ಮಾಡಲಿಕ್ಕೆ ಆದೇಶ ಮಾಡ್ತಾ ಇದ್ದೇವೆ. ಸ್ಕ್ರೀನಿಂಗ್ ಮಾಡ್ತಾ ಇದ್ದಾರೆ ಏರ್ಪೋರ್ಟಲ್ಲಿ. ಅದೇ ಈಗ ಈ ನಾವು ಭಾಳ ಜಾಗೃತರಾಗಿರ್ಬೇಕು ಈ ಸಂದರ್ಭದಲ್ಲಿ. ತಿರುಪತಿಗೆಲ್ಲ ಇವತ್ತು ತಿರುಪತಿಯಲ್ಲಿ ಬೇರೆ ಬೇರೆ ಆ ಕಡೆ ಬಾರ್ಡರ್ ಬರುವಂತೆಲ್ಲ ನಾವು ಅದನ್ನು ನಿಗಾ ವಹಿಸಿದ್ದೇವೆ. ಎಲ್ಲಿ ಅದಕ್ಕಾಗಿ ನಾವು ಹೇಳೋದಿಷ್ಟೇ, ಎಲ್ಲಿಯಾದರೂ ಸ್ವಲ್ಪ ಮಟ್ಟ ಜ್ವರ ಬಂದರೂ ಕೂಡ ತಕ್ಷಣ ಟೆಸ್ಟಿಂಗ್ ಮಾಡಬೇಕು. ಆವಾಗ ಮಾತ್ರ ನಮ್ಗೆ ಗೊತ್ತಾಗ್ತದೆ, ಇಲ್ಲದೆ ಗೊತ್ತಿರೋದಿಲ್ಲ.